ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತವ್ರ ಮನೆಯಿಂದ ತಂದಿರೋ ಒಡವೆ ತವ್ರ ಕಷ್ಟಕ್ಕೆ ಆಗಲಿ, ನನ್ನಿಂದ ಇಷ್ಟ ಆದರೂ ಸಹಾಯ ಆಗಲಿ ಅವ್ರಿಗೆ. ಆದರೆ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಿದೆ ಹೇಗೆ ಹೋಗಲಿ? Don't worry, I'll send the confirmation. Yeah. Thank you. ಏನಾದರೂ ಮಾತಾಡೋದಿತ್ತಾ? ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರಲ್ಲ, ಏನು ಹೇಳಿ ಪರವಾಗಿಲ್ಲ. ಗೌತಮ್ ಅವರೇ, ನನಗೊಂದು ವಿಷಯದಲ್ಲಿ ಕ್ಲಾರಿಟಿ ಬೇಕಿತ್ತು. ಹೇಳಿ. ಈಗ ನಮ್ಮ ಹತ್ತಿರದವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಎಷ್ಟು ಮಟ್ಟಿಗೆ ಮಾಡಬೇಕು, ಈ ವಿಷಯದಲ್ಲಿ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನಿಮ್ಮ ಒಪಿನಿಯನ್ ಏನು? ಓಕೆ, ನನ್ನ ಪ್ರಕಾರ ಅವರು ನಮ್ಮವರು ಅನ್ನೋ ಭಾವನೆ ನಮ್ಮಲ್ಲಿ ಬಲವಾಗಿದ್ದರೆ, ಅದೇ ಥರದ ಭಾವನೆ ಅವ್ರಿಗೂ ಇದ್ದರೆ, ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ಬೋದು. ಪ್ರಾಣ ಕೊಟ್ಟರು ತಪ್ಪಿಲ್ಲ. ನಾನಂತೂ ಹಾಗೇನೆ, ನಮ್ಮವರು ಅಂದರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀನಿ. ಅವರಿಂದನೇ ಅಲ್ವಾ ನಮ್ಮ ಲೈಫ್ ಚೆನ್ನಾಗಿರೋದು. ಅವರೇ ನಮ್ಮ ಪ್ರಪಂಚ ಅಂದಮೇಲೆ ಏನು ಮಾಡಿದ್ರು ಓಕೆ. ನಾನು ಹೀಗೆ ಅನ್ಕೋತಿದ್ದೆ. ಈಗ ನೀವು ಹೇಳಿದ್ರಲ್ಲ, ಒಂಥರ ಮಾರಲ್ ಸಪೋರ್ಟ್ ಸಿಕ್ತು. ಯಾವುದಕ್ಕೆ? ಇಲ್ಲ, ನಾನು ಅನ್ಕೊಂಡಿದ್ದು ಸರಿ ಅಂತ ನಿಮ್ಮ ಮಾತಿಂದ ಸಪೋರ್ಟ್ ಸಿಕ್ತು. ಸಾರಿ ಗೌತಮ್ ಅವರೇ, ಇರೋ ಸತ್ಯನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಇದೇನತ್ಗೆ ಅರ್ಜೆಂಟಾಗಿ ಇಲ್ಲಿಗೆ ಬರಕ್ಕೆ ಹೇಳಿದ್ರಿ? ಏನು ಸಮಾಚಾರ? ಆನಂದ್ ಅವರೇ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಏನತ್ಗೆ ಸಹಾಯ? ಏನು ಬೇಕು ಹೇಳಿ, ನಾ ಮಾಡ್ತೀನಿ. ಏನು? ಅದೇನು ಅಂದರೆ, ನನಗೆ ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು. ಅಗತ್ಯ ಅನ್ನೋದಕ್ಕಿಂತ ಸಮಸ್ಯೆ ಇತ್ತು. ಏನತ್ಗೆ ನೀವು? ಅಲ್ಲ, ಮನೆ ಪಕ್ಕದಲ್ಲೇ ಸಮುದ್ರ ಇಟ್ಕೊಂಡು ಒಂದು ಲೋಟ ನೀರಿಗೆ ಪಕ್ಕದವ್ರಿಗೆ ಹೋದಂಗಾಯ್ತು. ಅಲ್ಲ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಗೆಳೆಯನ್ನ ಕೇಳಿದ್ರೆ ಕೇಳ್ದಷ್ಟು ಕೊಟ್ಟರವನಲ್ಲ. ನಿಜ, ಆದರೆ ಸಮುದ್ರದ ನೀರನ್ನ ಕುಡಿಯೋಕ್ಕಾಗಲ್ವಲ್ಲ. ನನಗೆ ಅರ್ಥ ಆಯ್ತು. ಅದು ಗೆಳೆಯನ್ನ ಕೇಳೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಸ್ವಾಭಿಮಾನ ಅಡ್ಡ ಬರ್ತಾ ಇದೆ ಅಲ್ಲ? ಇಲ್ಲ, ಹಾಗಲ್ಲ. ಅದು ಇದು ನನ್ನ ಪ್ರಾಬ್ಲಮ್ ಅಲ್ಲ, ನಮ್ಮ ಮನೆ ಪ್ರಾಬ್ಲಮ್ಮು ಅಲ್ಲ. ಜೀವನ್ಗೆ ರಿಸೆಷನ್ ಕಾರಣದಿಂದ ಕೆಲಸ ಹೋಗಿದೆ. ಸೊ ತವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕೆ ಗೌತಮ್ ಅವ್ರ ಹತ್ರ ಹೇಗೆ ದುಡ್ಡು ಕೇಳಲಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಬಟ್ ಹಾಗೆ ಕೇಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ, ತಪ್ಪು ಅಂತ ಅನ್ನಿಸ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಅದಕ್ಕೆ ಮದುವೆ ಸಮಯದಲ್ಲಿ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆಗಳನ್ನ ಅಡ ಇಡಬೇಕು ಅಂತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನಗೆ ಎಂಥದ್ದೇ ಕಷ್ಟ ಬರಲಿ, ನನ್ನ ಕುಟುಂಬನ ನೀನು ಕಾಪಾಡ್ತೀಯ. ಇವತ್ತು ಆ ಕ್ರಿಕೆಟ್ ಪ್ಲೇಯರ್ ರೂಪದಲ್ಲಿ ಬಂದಿದ್ದು ನೀನೇ ಅಂತ ನಾನು ನಂಬಿದ್ದೀನಿ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿವಪ್ರಸಾದ್, ಭಗವಂತ, ಸ್ನೇಹ ಮಾಡೋದು ದೊಡ್ಡದಲ್ಲ ಶಿವಪ್ರಸಾದ್. ಸ್ನೇಹನ ನಿಭಾಯಿಸೋದು ದೊಡ್ಡದು. ಕೆಲವೊಂದಷ್ಟು ಸ್ನೇಹ ಹೆಸರಿಗಷ್ಟೇ ಸೀಮಿತವಾಗಿರುತ್ತೆ. ಅದೇ ನಿನ್ನ ಆಫೀಸಲ್ಲಿರೋ ಡೀಲಿಂಗ್ ರಾಜ್ ಸ್ನೇಹದಲ್ಲಿ ಮಾತಾಡಿ ಸಮಸ್ಯೆಗೆ ಸಿಕ್ಕಾಕಿಸ್ನಲ್ಲ, ಆ ರೀತಿ ಜನರು ಇರ್ತಾರೆ. ಎಚ್ಚರವಾಗಿರು. ಬದುಕಿನ ಆರಂಭದಲ್ಲಿ ಅಂಬೆಗಾಲಿಡುವಾಗ ತುಂಟಾಟ, ಬೆಳೆಯುವ ಹಂತದಲ್ಲಿ ಹುಡುಕಾಟ, ಬೆಳೆದ ಮೇಲೆ ಚೆಲ್ಲಾಟ,
ಕೋಪದಲ್ಲಿ ಕಿರುಚಾಟ, ತಾಪದಲ್ಲಿ ಅರಚಾಟ, ಪಡೆದುಕೊಳ್ಳಲು ಹೋರಾಟ, ಸಿಕ್ಕ ಮೇಲೆ ಹಾರಾಟ, ಮತ್ತಿನಲ್ಲಿ ಓಲಾಟ, ಗಮ್ಮತ್ತಿನಲ್ಲಿ ತೂರಾಟ, ನೋವಾದಾಗ ಗೋಳಾಟ, ಗೋಳು ಹೆಚ್ಚಾದಾಗ ನರಳಾಟ. ಒಟ್ಟಿನಲ್ಲಿ ಹುಟ್ಟಿನಿಂದ ಶುರುವಾಗಿ ಆತ್ಮಕ್ಕೂ ದೇಹಕ್ಕೂ ನಡುವಿನ ಒಡನಾಟದಲ್ಲಿ ಮನೆಯಿಂದ ಮಸಣದ ಕಡೆಗಷ್ಟೇ ನಿಮ್ಮ ಓಡಾಟ. ಸಾವು ಬದುಕಿನ ನಡುವೆ ಜೂಟಾಟ. ಇಷ್ಟೆಲ್ಲ ಆಟ ಇರೋವಾಗ ಜೂಜಾಟ ಬೇಕೆ? ಜೂಜು ಮೋಜಿನ ಆಟವಲ್ಲ, ಅದು ತ್ಯಾಗ, ನಿರಹಂಕಾರ, ನಿಸ್ವಾರ್ಥದ ಕೊಲೆಗಾರ. ಜೂಜು ಖುಷಿಯ ಆಟವಲ್ಲ, ಅದು ಅಸ್ತಿತ್ವವನ್ನೇ ಬದಲಿಸಿ ಅಂತಸ್ತನ್ನು ತಲೆ ಕೆಳಗಾಗಿಸುವ ಮೋಸಗಾರ. ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ದಾಳಿಕೋರರಾದರೆ ಬಗ್ಗಿಸಬಹುದು, ದಂಡುಕೋರರಾದರೆ ಪರಿವರ್ತಿಸಬಹುದು, ಆದರೆ ಜೂಜುಕೋರರಾದರೆ ನೀವು ಉಳಿಯುವುದಿಲ್ಲ, ನಿಮ್ಮವರು ಉಳಿಯುವುದಿಲ್ಲ. ಔಷಧಿ ಇಲ್ಲದ ಸಾಮಾಜಿಕ ಕಾಯಿಲೆ ಜೂಜು. ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಎಲ್ಲರೂ ಕೈ ಜೋಡಿಸಿ ನಿಲ್ಲಿ. ಫಲ ನಿಧಾನವಾದರೂ ಪ್ರಧಾನವಾಗಿಯೇ ಆಗುವುದು. ನೀನು ಹನುಮಾನ್, ಸೂಪರ್ ಮ್ಯಾನ್ಗಿಂತನೂ ಶಕ್ತಿ ಇದೆ, ಎಲ್ಲಾನು ಮಾಡ್ಕೊಡ್ತೀಯ ತಾನೆ. ಫಾರ್ ಎಕ್ಸಾಂಪಲ್, ರಾಮನ್ನ ಇಂಡಿಯನ್ ಓಷನ್ ದಾಟಿಸಿ ಕರ್ಕೊಂಡು ಹೋಗಿದ್ದು ನೀನೆ, ಸೀತಾಮಾತೆನ ವಾಪಸ್ ಕರ್ಕೊಂಬರಕ್ಕೆ ಹೆಲ್ಪ್ ಮಾಡಿದ್ದು ನೀನೆ, ಶ್ರೀಲಂಕಾ ಕಂಟ್ರಿಗೆ ಫೈರ್ ಹಚ್ಚಿ ಬೂದಿ ಮಾಡಿದ್ದು ನೀನೆ ತಾನೆ. ಇಷ್ಟೆಲ್ಲ ಮಾಡಿದ್ಯಾ, ಅದಕ್ಕೆ ನನಗೂ ಏನೋ ಒಂದು ಮಾಡಿಕೊಡು ಅಂತ ಕೇಳಕ್ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ನಾಳೆಗೆ ಹೋಮ್ವರ್ಕ್ ಮಾಡಿಲ್ಲ, ಇವಾಗ ಬರೆಯೋಕೆ ಕೂತ್ಕೊಂಡು ಟೈಮ್ ಆಗೋಗುತ್ತೆ. ಅದಕ್ಕೆ ನಾಳೆ ಸ್ಕೂಲ್ಗೆ ಮಿಸ್ ಬರ್ದೇ ಇರೋ ಥರ ನೋಡ್ಕೊಳಪ್ಪ ದೇವ್ರೆ, ಪ್ಲೀಸ್. ಹಾಂ, ಹಾಗೇನಾದರೂ ಆದರೆ ನಿಂಗೆ 5 ರೂಪಾಯಿದು ದೊಡ್ಡ ಚಾಕ್ಲೇಟ್ನ ಹುಂಡಿಗೆ ಹಾಕ್ತೀನಿ, ಓಕೆನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಇವತ್ತೇನಮ್ಮ ವಿಶೇಷ? ಬೆಳಗಿನ ಊಟ ಕರೆದಿರೋದು? ಸಂತು, ಹರೀಶ ಎಲ್ರಿಗೂ ಏನು ಶುಭ ಸುದ್ದಿ ಹೇಳ್ಬೇಕು ಅಂತಿದ್ದಾನೆ. ಅದಕ್ಕೆ ಇವತ್ತು ಅವನಿಗೋಸ್ಕರ ಬೆಳದಿಂಗಳೂಟ. ಓಹೋ, ಹೌದಾ? ಏನೋ ಅದು, ಬೇಗ ಹೇಳೋ ಹರಿ. ಓಕೆ, ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ವಿಷಯ ಏನಪ್ಪ ಅಂತಂದರೆ, ನಾಳೆ ನಮ್ಮ ಫರ್ನಿಚರ್ ಶಾಪ್ದು ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡೋದಕ್ಕೆ ಈ ಬೆಳದಿಂಗಳ ಊಟ. ನೀವೆಲ್ಲರೂ ದಯಮಾಡಿ ತಪ್ಪದೆ ನಾಳೆ ಬರಲೇಬೇಕು. ಪರವಾಗಿಲ್ಲ ಕಣ, ಜೀವನದಲ್ಲಿ ಉದ್ಧಾರ ಆಗೋ ಕೆಲಸ ಮಾಡ್ತಿದ್ಯಾ. ಹರೀಶ, ನನ್ಗಂತೂ ತುಂಬಾ ಖುಷಿ ಆಯ್ತು ಕಣ, ನಿಂಗೆ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅದಕ್ಕೆ. ಹರೀಶ, ನೀನು ಕೆಲಸ ಮಾಡೋ ಹಾಗಾಯ್ತು ನೋಡು. ಲಕ್ಷ್ಮಿ ಮಾಡಿದ ಪೂಜಾ ಫಲ ಕೊಡೋದು. ಥ್ಯಾಂಕ್ಸ್ ಅಜ್ಜಿ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿದೆ. ರಿಟೈರ್ಮೆಂಟ್ ಆಗೋದಕ್ಕೆ ಹರೀಶಿಗೊಂದು ದಾರಿ ಆಗ್ತಿದೆ ಅನ್ನೋದೇ ಖುಷಿ. ಹರೀಶ, ಇಷ್ಟು ವರ್ಷ ಆದ್ಮೇಲೆ ನಿನಗೆ ಜೀವನದಲ್ಲಿ ಏನಾದರೂ ಮಾಡಬೇಕು, ಸಾಧಿಸ್ಬೇಕು ಅಂತ ನಿನ್ ಮನ್ಸಿಗೆ ಬಂತಲ್ಲಪ್ಪ, ಅಷ್ಟು ಸಾಕು ಕಣ.
ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಿ, ಹರೀಶ್ ಅಣ್ಣ ಕಾಲ್ ಮಾಡ್ತಿದ್ದಾನೆ. ರಿಸೀವ್ ಮಾಡಿ ಮಾತಾಡಿ. ಏನೋ ಅಣ್ಣ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ಏನಾದ್ರೂ ಗುಡ್ ನ್ಯೂಸಾ? ಹೇ ಬಜಾರಿ, ಕರೆಕ್ಟಾಗಿ ಗೆಸ್ ಮಾಡ್ತೀಯಲ್ಲೇ. ಹೌದು ಕಣೆ, ಗುಡ್ ನ್ಯೂಸ್ ಕೊಡೋಣ ಅಂತಾನೆ ನಿನಗೆ ಫೋನ್ ಮಾಡಿ. ಏನೋ ಕೆಲ್ಸಕ್ಕೇನಾದ್ರು ಸೇರ್ಕೊಂಡ್ಯಾ? ಜಾನು, ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗೋದಿದ್ರೆ ಇಷ್ಟ ದಿನ ಯಾಕೆ ಕಾಯ್ಬೇಕಾಗಿತ್ತು? ಸ್ವಂತವಾಗಿ ಏನಾದ್ರು ಶುರು ಮಾಡ್ಬೇಕು ಅಂತ ತಾನೆ ಇಷ್ಟೆಲ್ಲ ಸಾಹಸ ಪಡ್ತಿರೋದು. ಕೊನೆಗೂ ಆ ದಿನ ಬಂದೇ ಬಿಡ್ತು ಜಾನು. ನಾಳೆ ನಿಮ್ಮ ಅಣ್ಣ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೌದಣ್ಣ, ನಿಜನಾ? ಹೌದು ಕಣೆ ಬಜಾರಿ, ನಾಳೆ ನಮ್ಮ ಫರ್ನಿಚರ್ ಅಂಗಡಿದು ಓಪನಿಂಗ್ ಇದೆ. ಅದಕ್ಕೆ ನಿನ್ನ ಮತ್ತೆ ಭಾವನ್ನ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಸೂಪರ್ ಕಣೋ ಅಣ್ಣ. ನೀನ್ ಬಿಸ್ನೆಸ್ ಟೈಕೂನ್ ಆಗ್ತೀನಿ ಅಂದಾಗ ಸುಮ್ಮನೆ ಹೇಳ್ತಿದೇನೋ ಅನ್ಕೊಂಡೆ. ಅದೇ ನಿಜ ಅಂತ ಇವತ್ತು ಸಾಧಿಸ್ಬಿಟ್ಟೆ. ಇನ್ಮೇಲೆ ನಿನ್ನ ಮೀಟ್ ಮಾಡ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಾ? ಓವರ್ ಆಗಿ ಆಡ್ಬೇಡ, ಅದೆಲ್ಲ ಸೀನ್ ಇಲ್ಲ. ನೀನು ಯಾವಾಗ ಬೇಕಾದರೂ ನನ್ನ ಮೀಟ್ ಮಾಡಬಹುದು. ಓಕೆ, ಭಾವನ್ ಕೊಡು, ಅವ್ರನ್ನ ಇನ್ವೈಟ್ ಮಾಡ್ತೀನಿ. ನಿಮಿಷ ಹೇಳಿಕೊಟ್ಟೆ, ಮಾತಾಡ್ಬೇಕಂತೆ. ಹಲೋ, ಹೇಳಿ ಹರೀಶ್ ಅವರೇ. ಭಾವ ಅವರೇ, ನಾಳೆ ನನ್ನ ಫರ್ನಿಚರ್ ಅಂಗಡಿದು ಓಪನಿಂಗ್ ಇಟ್ಕೊಂಡಿದ್ದೀವಿ. ನೀವು ಜಾಹ್ನವಿ ತಪ್ಪದಿರ ಬರಬೇಕು. ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸ್ತೀನಿ. ಏನೋ ಅನ್ಕೋಬೇಡಿ, ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಖುದ್ದಾಗಿ ಬಂದು ಭೇಟಿ ಮಾಡೋಕ್ಕಾಗಲಿಲ್ಲ. ನಿಮ್ಮನೆ ಫಂಕ್ಷನ್ ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಖಂಡಿತ ಬರ್. ಒಂದು ನಿಮಿಷ, ಜಾಹ್ನವಿ ಕೊಟ್ಟೆ. ಹಾಂ, ಥ್ಯಾಂಕ್ ಯು. ಬರೀ ಟೇಪ್ ಕಟಿಂಗ್ ಅಲ್ಲಿ ಎಲ್ಲ ಮುಗಿಸ್ಬಿಡ್ಬೇಡ ಕಣೋ, ಪಾರ್ಟಿನೂ ಕೊಡ್ಸ್ಬೇಕು. ನಿನಗಂದ್ರೆ ಇನ್ಯಾರಿಗೆ ಪಾರ್ಟಿ ಕೊಡಿಸ್ಲಿ? ಬಜಾರಿ, ನಾಳೆ ಫಸ್ಟು ಫಂಕ್ಷನಿಗೆ ಬಾ, ಆಮೇಲೆ ಪಾರ್ಟಿ. ಓಕೆನಾ? ಸರಿ ಕಣೋ, ಬರ್ತೀವಿ. ಗುಡ್ ನೈಟ್. ಓಕೆ, ಗುಡ್ ನೈಟ್. ಬಾಯ್ ಜಾನು. ರೀ, ಹರೀಶ್ ಅಣ್ಣ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಅವ್ನು ಮೊದಲಿಂದನೂ ಟ್ಯಾಲೆಂಟೆಡ್, ಆದ್ರೆ ಸರಿಯಾದ ಅವಕಾಶ ಸಿಕ್ಕಿರ್ಲಿಲ್ಲ ಅಷ್ಟೇ. ಈಗ ಅವನೇ ಅವಕಾಶನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ರೀ, ನಾಳೆ ನಾವಿಬ್ರು ಹೋಗೋಣವಾ? ಜಾಹ್ನವಿ ಅವರೇ, ನಾನು ಅದನ್ನೇ ನೋಡ್ತಾ ಇದ್ದೆ. ನಾಳೆ ಬೆಳಗಿನ ಸಂಜೆವರೆಗೂ ನಮ್ಮ ಮೀಟಿಂಗ್ಸ್ ಇವೆ. ಎಲ್ಲನೂ ಮುಗಿಸೋಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ. ನಮ್ಗೆ ಹೋಗೋಕ್ಕಾಗಲ್ಲ. ಹೋಗ್ಲಿ, ನಾನಾದರೂ ಹೋಗಿ ಬರಲಾ? ಹೇಗೂ ಎಕ್ಸಾಮ್ಸ್ ಮುಗ್ದಿದೆ ಅಲ್ವಾ, ಪೂಜೆಗೂ ಹೋದಾಗುತ್ತೆ, ಅಪ್ಪ ಅಮ್ಮನೂ ಮಾತಾಡ್ಸ್ದಾಗುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರೆ ಜೀವನ ಪೂರ್ತಿ ತವ್ರ ಮನೆಗೆ ಇದ್ದು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನೀನ್ ಯೋನು ಬ್ಯಾಸರ ಮಾಡ್ಕೋಬೇಡ ಅವ್ವ. ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನು ಇಲ್ಲೂ ಇರಕ್ಕಿಲ್ಲ. ಯಾಕವಿ ಹಿಂಗೆಲ್ಲ ಮಾತಾಡ್ತೀಯ? ಯಾರ ಸಂಸಾರದಾಗ ತಾಪತ್ರಯಗಳಿಲ್ಲ? ಸುಖ, ದುಃಖ, ನೋವು, ಸಂಕಟ, ಜಗಳ, ಕದನ ಎಲ್ಲ ಇದ್ರೂ ಬ್ಯಾರ್ಯಾರ ಮುಂದೆ
ಮುಖವಾಡ ಹಾಕೊಂಡು ಬದುಕಕ್ಕಿಲ್ವೇ? ಇದನ್ನೂ ಹಂಗೆ ಅಂತ ತಿಳ್ಕೊಳವ. ಇದೆಲ್ಲ ನನಗೂ ಗೊತ್ತವ, ಆದರೆ ನಾನೀಗ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ದಿಟ ಹೇಳ್ಬೇಕು ಅಂದರೆ ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಮೇಷ್ಟ್ರು ನನ್ನ ಮಾತನ್ನ ಕೇಳಿಸ್ಕೊಂಡವ್ರೆ ಅನ್ಕೊಂಡಿದ್ಯಾ? ಅಕ್ಕ, ಇವಾಗ ನಿಂಗೆ ಮೇಜರ್ ಪ್ರಾಬ್ಲಮ್ ಇರೋದು ನಿಮ್ಮ ಅತ್ತೆಯಿಂದ ಅಲ್ವಾ? ಅಕಸ್ಮಾತ್ ಮುರಳಿ ಬಾವ ಸಪ್ರೇಟ್ ಮನೆ ಮಾಡಿ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ನೀವಿಬ್ರು ಖುಷಿಯಾಗಿರ್ಬೋದಲ್ವಾ? ಈಗಲೂ ಒಂದ್ಸಲ ಯೋಚನೆ ಮಾಡಕ್ಕ. ಮರಕ್ಕೆ ಗೆದ್ಲಿಡ್ದಾಗೈತೆ, ಅದು ಕಾಣಬಾರ್ದು ಅಂತ ಏಟೇ ಬಣ್ಣ ಬಳದ್ರು ಒಂದಲ್ಲ ಒಂದಿನ ಕಳೆ ಕಳ್ಕೋತೆ. ಮನ್ಸ್ಗೆ ಒಬ್ಬದೇ ಇರೋರ್ನ ಮನ್ಸ್ನಾಗ ಇಟ್ಕೊಂಡ್ರೆ ಬರೀ ನೋವೇಯ. ಅದಕ್ಕೆ ನಂಗೆ ಮೇಸ್ನಿಂದ ಬಿಡುಗಡೆ ಬೇಕು. ಸಾನಾ, ಮನಸ್ಸನ್ನ ಏಟೊಂದು ಕಲ್ಲು ಮಾಡ್ಕೋಬೇಡವಿ. ಇಲ್ಲ ಅವ, ನನ್ನ ನಿರ್ಧಾರ ಸರಿಯಾಗಿ ಐತೆ. ನೀನು ಗೊತ್ತಾ, ಅಲ್ಲಿ ಎಲ್ಲರೂ ನನ್ನ ಅರ್ಥ ಮಾಡ್ಕೊ ಅಂತ ಅಂದರು. ನಾನು ಎಲ್ಲರೂ ಅರ್ಥ ಮಾಡ್ಕೊತ ಹೋದೆ, ಆದರೆ ನನ್ನನ್ನೇ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅವ. ಪುಟ್ಟಮ್ಮಿ, ಸಾನ ಇಷ್ಟು ಹೇಳಿದ ಮ್ಯಾಕು ಅವ್ರ ಮನೆಗೆ ಹೋಗು ಅಂತ ಹೆಂಗೆ ಹೇಳೋದು? ಅವ್ವ, ನಾನು ಸಹನ ಅಕ್ಕನ ಮನೇಲಿದ್ದಾಗಲೂ ಅವಳು ಒಂದಿನೂ ಕಷ್ಟ ಅಂತ ತೋರಿಸ್ಕೊಂಡಿಲ್ಲ. ಎಲ್ಲ ಕಷ್ಟನೂ ಅವಳು ಹೇಗೆ ಸಹಿಸ್ಕೊಂಡ್ಲೋ ಏನೋ. ಅಕ್ಕ ಸ್ನೇಹ, ನೀವು ಯಾರು ಯೋನೇ ಹೇಳಿದ್ರು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವಳು ಕೊಟ್ಟಿರೋ 15,000ಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ? ಅಜ್ಜಿ ತಗೋ, ಇದ್ರಲ್ಲಿ 2 ಲಕ್ಷ ಇದೆ. ಈ ದಿವ್ಯನ್ ರೇಂಜೇ ಬೇರೆ. ಆ ಸತ್ಯನ್ ತರ ಚಿಲ್ಲರೆ ಕಾಸು ಕೊಟ್ಟು ಅಭ್ಯಾಸ ಇಲ್ಲ. ಇದು ನಾನು ಈ ಮನೆಗೆ ಖರ್ಚಿಗೆ ಕೊಡ್ತಾ ಇರೋ ದುಡ್ಡು. ದಿವ್ಯಾ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬರುತ್ತೆ? ಹಿತ್ಲಲ್ಲಿ ದುಡ್ಡಿನ ಮರ ನೆಟ್ಟಿದ್ಯಾ? ಅಲ್ಲಿಂದ ಕಿತ್ಕೊಂಡು ಬಂದ್ಯಾ? ನೋಡೆ, ನಮಗೆ ನಿನ್ನ ದುಡ್ಡಿನ ಅವಶ್ಯಕತೆ ಇಲ್ಲ, ದಯವಿಟ್ಟು ತಗೋ. ನಾನು ಈ ಮನೇಲಿ ಹುಟ್ಟಿದ್ದೆ ತಪ್ಪ, ಅಥವಾ ಸತ್ಯನ ಅಕ್ಕ ಆಗಿ ಹುಟ್ಟಿದ ತಪ್ಪ? ಯಾಕೆ ಎಲ್ಲರೂ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಿದ್ದೀರಾ? ಹೌದು, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ಜಗತ್ತಲ್ಲಿ ಯಾರು ತಪ್ಪೇ ಮಾಡಿಲ್ವಾ? ಯಾರು ಮಾಡದೇ ಇರೋ ತಪ್ಪನ್ನ ನಾನು ಮಾಡಿದ್ದೀನ? ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ತಿದ್ಕೊಂಡು ನಡೆಯಕ್ಕೆ ಒಂದು ಅವಕಾಶ ಕೊಡಬೇಕು. ಅದನ್ನ ಬಿಟ್ಟು ಯಾವಾಗ್ಲೂ ಆಡ್ಕೊಂಡಿರೋದಲ್ಲ.
ನಿಮ್ಮೆಲ್ರಿಗೂ ಸತ್ಯನೇ ಹೆಚ್ಚು. ಅವಳೇ ನಮ್ಮನ್ನ ದುಡ್ಡು ಸಾಕಿರೋದು. ಹಾಗಂತ ಅವಳ ಹೆಸರು ಇಟ್ಕೊಂಡು ನನ್ನನ್ನು ಯೂಸ್ಲೆಸ್ ಅನ್ನೋ ಥರ ಟ್ರೀಟ್ ಮಾಡಬೇಡಿ ಪ್ಲೀಸ್. ನನಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಅಂತ ನಿಮ್ಗೆ ಯಾರಿಗೂ ಅನ್ಸೋದೇ ಇಲ್ವಾ? ಯಾವಾಗ ನೋಡಿದ್ರು ಸತ್ಯ ಸತ್ಯ ಸತ್ಯ. ಆ ಸತ್ಯ ದುಡ್ಡು ಕೊಟ್ರೆ ಅವಳು ನ್ಯಾಯವಾಗಿ ದುಡ್ದಿರೋ ದುಡ್ಡು ಅಂತ ತಗೋತೀರಾ, ನಾನು ಕೊಟ್ರೆ ಅದು ಫ್ರಾಡಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೆ? ಅಜ್ಜಿ, ನಾನು ನಿಜ ಹೇಳ್ತಿದ್ದೀನಿ. ಸತ್ಯ ದುಡ್ಡು ಕೊಟ್ರೆ ತಗೋತೀರಾ, ಅದೇ ನಾನು ಕೊಟ್ರೆ ಯಾಕೆ ತಗೊಳಲ್ಲ? ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳಕ್ ಒಂದು ಅವಕಾಶ ಕೊಡಿ. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಅಳ್ತೀಯ? ಅದೆಲ್ಲ ಸರಿನಮ್ಮ, ಆದರೆ ನಿನ್ನ ಕೆಲಸ ಏನೂ ಮಾಡ್ತಾ ಇಲ್ಲ. ಆದರೂ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಹೇಗೆ ಬಂತು? ಅದು ಅದು ಅಜ್ಜಿ, ಅದನ್ನ ನಾನು ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಅಕಸ್ಮಾತ್ ತಾತ ನಮ್ಮನ್ನು ಒಪ್ಪದೇ ಇದ್ರೆ, ಐ ಮೀನ್ ಸಿಹಿ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಅವ್ರು ಒಪ್ಕೊಳ್ದೆ ಹೋದರೆ, ಈ ಸ್ನೇಹ, ಈ ನಂಬಿಕೆ, ಈ ನಮ್ಮ ರಿಲೇಶನ್ಶಿಪ್ ಇದ್ಯಾವುದೂ ಮುಂದುವರಿಯೋದಿಲ್ಲ ಅಲ್ವಾ? ರಾಮ್, ನನಗಿದೆಲ್ಲ ಆಗೋದಿಲ್ಲ. ಸತ್ಯನ ಮುಚ್ಚಿಡೋದು ತಪ್ಪು. ನಮ್ಮ ತಾತ ಮನ್ಸಾರೆ ಒಪ್ಕೊಳ್ದೆ ನಮ್ಮ ಸಂಬಂಧಕ್ಕೆ ಏನು ಅರ್ಥ ಇರತ್ತೆ ಹೇಳಿ? ಮನೇಲಿ ಹಿರಿಯರನ್ನ ನೋಯಿಸಿ ನಾವು ಮುಂದುವರಿಯೋದು ಸರಿಯಲ್ಲ. ಬಟ್ ಮನಸ್ಸಲ್ಲಿರೋ ನಿಮ್ಮ ಮೇಲಿರೋ ಪ್ರೀತಿ, ಸಿಹಿ ಮೇಲಿರೋ ಅಕ್ಕರೆ ಇದ್ಯಾವತ್ತೂ ಚೂರು ಕಡಿಮೆ ಆಗೋದಿಲ್ಲ ಸೀತಾ. ನನಗೆ ಗೊತ್ತು, ತಾತನಿಗೆಲ್ಲ ಹೇಳಿದ ಮೇಲೇ ನಮ್ಮ ಮಧ್ಯ ಬೇರೆ ಮಾತೆಲ್ಲ ಮುಂದುವರಿಯೋದು ಅಂತ. ಆದರೆ ಅಲ್ಲಿ ತನಕ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀನಿ. ನೀವಿಲ್ಲದೆ ನನ್ನ ಲೈಫ್ ತುಂಬ ಖಾಲಿ ಅನ್ಸುತ್ತೆ ರಾಮ್. ಸಿಹಿ ನನಗೆ ಎಷ್ಟು ಇಂಪಾರ್ಟೆಂಟು, ನೀವು ಅಷ್ಟೇ ಇಂಪಾರ್ಟೆಂಟ್. ಆದಷ್ಟು ಬೇಗ ಇದೆಲ್ಲ ಸರಿ ಹೋಗಲಿ. ತಾತಂಗೆ ಸತ್ಯ ಹೇಳೋ ಹಂಗಾಗಲಿ. ತಾತನ ಆಶೀರ್ವಾದ ನಮಗೆ ಸಿಗಲಿ. ನಿಮಗೆ ಗುಡ್ ನೈಟ್ ಹೇಳಿದೆ, ನಿದ್ದೆ ಮಾಡೋದಕ್ಕಾಗಲ್ಲ. ಐ ವಿಲ್ ರಿಯಲಿ ಮಿಸ್ ಯು ಸೀತಾ. ಗುಡ್ ನೈಟ್ ಸೀತಾ. ಗುಡ್ ನೈಟ್ ರಾಮ್. ಸ್ವೀಟ್ ಡ್ರೀಮ್ಸ್. ಈ ಥರ ಹಿಂಸೆ ಕೊಟ್ರೆ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ? ನನಗೆ ಬೇರೆ ಯಾರೂ ಇಲ್ಲ, ಇರೋದು ನೀವು ಒಬ್ಬರೇ ಡಾಕ್ಟರ್. ನನಗೆ ನೀವು ಬರೀ ಡಾಕ್ಟರ್ ಅಲ್ಲ, ಒಬ್ರು ಒಳ್ಳೆ ಫ್ರೆಂಡ್ ಆಗಿದ್ದೀರಾ. ನಾನು ನಿಮ್ಮನ್ನು ನಂಬಿದ್ದೀನಿ. ನಿಮ್ಮನ್ನು ಬಿಟ್ಟರೆ ನಾನು ಯಾರನ್ನೂ ನಂಬೋದಿಲ್ಲ. ಅದಕ್ಕೆ ಮುಜುಗರ ಬಿಟ್ಟು ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಏನು ಹೇಳಿ ರಾಮು ಅವರೇ? ಡಾಕ್ಟರ್, ಒಂದು 4 ದಿವಸ ಮಟ್ಟಿಗೆ ನನಗೆ ಉಳ್ಕೊಳ್ಳೋದಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಿಕೊಡ್ತೀರಾ ಪ್ಲೀಸ್? ಆ್ಯಕ್ಚುಲಿ ನಾನೀಗ ಉಳ್ಕೊಂಡಿರೋದು ಬೇರೆಯವ್ರ ಮನೇಲೆ. ಅವ್ರು ತಾನೇ ನನ್ನನ್ನು ಎಷ್ಟು ದಿವಸ ಅಂತ ಉಳಿಸ್ಕೋತಾರೆ ಹೇಳಿ? ಮನೆ ಬಾಡಿಗೆ ಕಟ್ಟೋಣ ಅಥವಾ ಹೋಟೆಲಲ್ಲಿ ಉಳ್ಕೊಳ್ಳೋಣ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟರ್. ನಾನು ಹುಷಾರಾಗೋವರೆಗೂ ನನಗೆ ದುಡಿಮೆನೇ ಇರಲ್ಲ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನನಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಶ್ರೀವಲ್ಲಿ, ಈಗೇನಮ್ಮ?
ಯಾಕಮ್ಮ ಅಳ್ತಾ ಇದೀಯಾ? ಸುಬ್ಬು ಹಾ? ಸುಬ್ಬು ರೋಡಲ್ಲಿ ನಮ್ ಸುಬ್ರಹ್ಮಣ್ಯನ್ಗೆ ಏನಾಯ್ತು? ಸುಬ್ಬುಗೆ ಆಕ್ಸಿಡೆಂಟ್ ಆಗೋಯ್ತು ಕಡೆ. ಹಾಸ್ಪಿಟಲ್ ಅಲ್ಲಿ ಹೇಳ್ತೀನಿ ನಡಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಮ್ಮ ನನ್ ಮಗ ಎಲ್ಲೇ? ಅಮ್ಮ, ಎಲ್ಲಮ್ಮ ನನ್ ಮಗ, ಅವ್ನಿಗೆ ಏನಾಗಿದೆ? ಅವ್ನು ನೋಡ್ಬೋದಾ? ಅಯ್ಯೋ ಶ್ರೀಮತಿ ಮಾಡ್ತಾಳೆ. ಎಲ್ಲೇ ನನ್ ಮಗ? ಡಾಕ್ಟ್ರಿ, ಏನಾಗಿದೆ ನನ್ನ ಮಗನಿಗೆ? ತಲೆ ಪೆಟ್ಟಾಗಿದೆ, ತುಂಬಾ ರಕ್ತ ಹೋಗಿದೆ. ಡಾಕ್ಟರ್, ಸುಬ್ಬುಗೆ ಏನೂ ಆಗ್ಬಾರ್ದು. ಅವ್ರನ್ನ ಕಾಪಾಡಿ. ಏನೇ ವ್ಯವಸ್ಥೆ ಇದ್ರು ನಾವು ಮಾಡ್ತೀವಿ. ನಾವು ಅದೇ ಪ್ರಯತ್ನ ಮಾಡ್ತಾ ಇದೀವಮ್ಮ. ಆಪರೇಷನ್ ಮಾಡ್ಬೇಕಂದ್ರೆ ತುಂಬಾ ಬ್ಲಡ್ ಬೇಕಾಗತ್ತೆ. ರಕ್ತ ನಾನ್ ಕೊಡ್ತೀನಿ ಡಾಕ್ಟರ್. ನಿಮ್ಮ ಬ್ಲಡ್ ಗ್ರೂಪ್ ಯಾವುದು? ಡಾಕ್ಟರ್, ಓ ಪಾಸಿಟಿವ್. ನಂದು ಅದೇ ಡಾಕ್ಟರ್. ಪೇಷಂಟ್ AB ನೆಗೆಟಿವ್ ಬ್ಲಡ್ ಗ್ರೂಪ್, ತುಂಬಾ ರೇರ್ ಬ್ಲಡ್ ಗ್ರೂಪ್ ಇದು. ನಿಮ್ಮಲ್ಲಿ ಯಾರಾದರೂ ಆ ಬ್ಲಡ್ ಗ್ರೂಪ್ನವ್ರು ಇದ್ದೀರಾ? ಡಾಕ್ಟರ್, ನಂದು ಓ ನೆಗೆಟಿವ್. ಓ ನೆಗೆಟಿವ್ ಅಂದ್ರೆ ಯೂನಿವರ್ಸಲ್ ಡೋನರ್ ಅಲ್ವಾ? ನನ್ನ ಬ್ಲಡ್ ನ ನೀವು ರಿಪ್ಲೇಸ್ ಮಾಡ್ಬೋದಲ್ವಾ? ನಾನ್ ಕೊಡ್ತೀನಿ ಡಾಕ್ಟರ್ ಬ್ಲಡ್ ನ. ಒಳ್ಳೇದಾಯ್ತು. ಸಿಸ್ಟರ್. ಎಸ್ ಡಾಕ್ಟರ್. ಇವ್ರದ್ದು ಬ್ಲಡ್ ಚೆಕ್ ಮಾಡಿ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಬ್ಲಡ್ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಕ್ಕೆ ಹೇಳಿ. ಓಕೆ ಡಾಕ್ಟರ್, ಬನ್ನಿ ಮೇಡಮ್. ನೀವು ಇವ್ರ ಜೊತೆಗೆ ಹೋಗಿ. ಅವತ್ತು ನನ್ನ ಕೈಯಲ್ಲಿದ್ದ ಆ ಹೂವು ಇವತ್ತು ನನ್ನ ಮನೆ ಜೀವನೇ ಕಾಪಾಡ್ತಿದೆ. ಋಣ ಅಂದ್ರೆ ಇದೇನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನರರೂಪದ ರಾಕ್ಷಸಿ ಜೊತೆ ನಾನು ಇಷ್ಟು ದಿನ ಬದುಕ್ಬಿಟ್ನ. ದರಿದ್ರ ಆಸ್ತಿಗೋಸ್ಕರ ಈ ಮಟ್ಟಕ್ಕೆ ಕೇಳಿದ್ಬಿಟ್ಯಾ? ಆಸ್ತಿ ಅಧಿಕಾರ ಸಿಗುತ್ತೆ ಅಂತ ಒಂದು ಜೀವನ ಬಲಿ ತಗೊಂಡ್ಬಿಟ್ಯಾ? ಇಲ್ಲ, ನಿನಗೇನು ಉಳಿಗಾಲ ಇಲ್ಲ. ಇವತ್ತೇ ಈ ವಿಷಯನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ನೀನು ಎಂತ ನರರೂಪದ ರಾಕ್ಷಸಿ ಅಂತ ಎಲ್ಲರ ಮುಂದೆ ಹೇಳ್ತೀನಿ. ಅವಿಗೆ ಈ ವಿಷಯ ಗೊತ್ತಾದ್ರೆ ಆ ಕ್ಷಣದಲ್ಲೇ ನಿನ್ನನ್ನು ಗುಂಡಿಟ್ಟು ಕೊಲ್ತಾರೆ. ಆ ಮಕ್ಕಳನ್ನ ತಬ್ಲಿಗಳಾಗಿ ಮಾಡೋದಲ್ಲ, ನೀನು ಅವ್ರ ಕೈಯಿಂದನೇ ಸಾಯಬೇಕು. ಬೇಡ ರೀ, ಹಾಗೆ ಮಾಡಬೇಡಿ. ಅವತ್ತು ನಾನು ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವತ್ತು ನಾನು ಹಾಗೆ ಯೋಚನೆ ಮಾಡಿದ್ದಕ್ಕೆ ಇವತ್ತು ಕೊರಗ್ತಿದ್ದೀನಿ ರೀ. ನಾಟಕ ಮಾಡಬೇಡ. ನಿನ್ನ ನಾಟಕನ ನಂಬಿ ದೇವ್ರಂತ ನನ್ನ ಅದ್ಕೆನ ಕಳ್ಕೊಂಡಿದ್ದೀನಿ. ಇನ್ನು ನಿನ್ನ ನಾಟಕನ ನಾನು ನಂಬೋದಿಲ್ಲ. ಹಾಗಾದ್ರೆ ಅಭಿ ಆಗ್ಲಿ ನೀವು ಹೇಳಿದ್ದನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ಈಗ ತಾನೇ ನಿಮ್ಗೆ ನೆನಪಿನ ಶಕ್ತಿ ಬರ್ತಿದೆ. ನೀವೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತೀರಾ ಅಂತ. ವಾ, ಏನ್ ಧೈರ್ಯನೇ ನಿನಗೆ?
ಈಗಲೂ ನೀನು ಬದುಕ್ಬೋದು, ಬಚಾವಾಗ್ಬೋದು ಅಂತ ಅನ್ಕೋತಾ ಇದೀಯ. ಆಯ್ತು, ಒಂದು ವೇಳೆ ಅವ್ರು ಏನಾದರೂ ಹಂಗೆ ಅನ್ಕೊಂಡ್ರೆ ನಾನೇ ಆ ಕ್ಷಣಕ್ಕೆ ನೀನು ಕೊಂದು ಬಿಡ್ತೀನಿ. ರೀ, ನನ್ನ ಮಾತು ಕೇಳಿ. ನನ್ನಿಂದ ಅದೇ ತಪ್ಪಾಗಿದೆ ಅಂತ ನಾನು ಒಪ್ಕೊಳ್ತೀನಿ ರೀ. ದಯವಿಟ್ಟು ಈ ವಿಷಯನ ಮನೆಯವ್ರ ಹತ್ರ ಹೇಳ್ಬೇಡ್ರಿ. ನನಗೆ ಗೊತ್ತು, ಕ್ಷಮಿಸಿ ಅಂತ ಕೇಳಕ್ಕೂ ಆಗಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನೀವು ನನ್ನನ್ನು ಕ್ಷಮಿಸೋದು ಬೇಡ, ಆದರೆ ನೀವು ಈ ವಿಷಯನ ಮನೆಯವ್ರ ಹತ್ರ ಹೇಳಬೇಡಿ. 1-2 ದಿನ ಟೈಮ್ ಕೊಡಿ. ನಾನೇ ಮನೆಯವ್ರ ಎದುರುಗಡೆ ಎಲ್ಲ ಸತ್ಯನೂ ಹೇಳ್ತೀನಿ ರೀ. ನಿನಗೆ ಟೈಮ್ ಕೊಡ್ಬೇಕಾ? ನಿನ್ನ ಇಷ್ಟು ದಿನ ಬದುಕೋಕ್ ಬಿಟ್ರದೇ ಹೆಚ್ಚು. ಇನ್ನು ನಾನು ನೀನು ಬದುಕೋಕ್ ಬಿಡಲ್ಲ. ನೋಡಿ, ಆ ಮಕ್ಕಳ ಮುಂದೆ ನನ್ನ ತಪ್ಪೇನು ಅಂತ ನಾನು ಒಪ್ಕೊಳ್ತೀನಿ. ಆಗ ನನ್ನ ತಪ್ಪಿಗೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಇವತ್ತಿನ ದಿನಾನೇ ಅವ್ರ ಮುಂದೆ ಮಾತಾಡು ಅಂತ ಮಾತ್ರ ಹೇಳಬೇಡಿ. ಈ ವಿಷಯನ ನೀವು ಹೇಳೋದಕ್ಕಿಂತ ನಾನೇ ಹೇಳೋದು ಸರಿ ಅಲ್ವಾ? ದಯವಿಟ್ಟು 2 ದಿನ ಟೈಮ್ ಕೊಡಿ. ನೀನಿಷ್ಟು ಕೇಳ್ತಿದೀಯ ಅಂತ ನಾನು ಸುಮ್ಮನೆ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಅದೇ. ನೀನು ಇಂಥ ಪಾಪದ ಕೆಲಸನ ಯಾಕೆ ಮಾಡಿದೆ, ನಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂತ ಯಾಕೆ ಅನ್ಕೊಂಡೆ ಅನ್ನೋದನ್ನ ನಮ್ಮ ಮನೆಯವ್ರ ಮುಂದೆ ನೀನು ಒಪ್ಕೋಬೇಕು. ಅದಕ್ಕೆ 2 ದಿನ ನಿನಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಹಾಗಂತ ಆ 2 ದಿನ ನಿನ್ನನ್ನು ನಾನು ಸಹಿಸ್ಕೋತೀನಿ ಅಂತ ಅನ್ಕೋಬೇಡ. ಆ 2 ದಿನ ನೀನು ಆ ಮನೇಲಿ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ನನಗೆ ಹೇಳ್ದೆ ಯಾವ ಕೆಲಸನೂ ನೀನು ಮಾಡಿಕೊಡುದು. ಆ 2 ದಿನದಲ್ಲಿ ಆ ಮನೇಲಿ ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಏನೋ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.